ಎಲ್ರಿಗೂ ನಮಸ್ಕಾರ. ರಾಮಾಜಿ ಫಿಲಮ್ ಸಿಟಿಲಿ ಇದ್ದೀವಿ. ಇವಾಗ ಬಾಹುಬಲಿ ಸೆಟ್ ಹಾಕಿದ್ರಲ್ಲ, ಆ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇವೆಲ್ಲ ಸೆಟ್ಗಳೇ. ನಾವು ಸ್ಟಾರ್ಟಿಂಗು ಈ ಕಡೆ ಹೋಗ್ರಿ ಅಂದರೆ ಇದೇ ಬಾಹುಬಲಿ ಸೆಟ್ಟು ಅಂದ್ಕೊಂಬಿಟ್ಟೆ, ಆದರೆ ಇದಲ್ಲ, ಇನ್ನೂ ಮುಂದೆ ಹೋಗ್ಬೇಕು. ಅದಕ್ಕೆ ಬನ್ನಿ ನೋಡ್ಕೊಂಬರೋಣ. ನೋಡಿ, ಇದು ಯುರೇಕಾ ಅಂತ ಜಾಗ. ಸ್ಟಾರ್ಟಿಂಗು ಇಲ್ಲಿಂದನೇ ಕರ್ಕೊಂಡೋಗ್ತಾರೆ ಎಲ್ಲರಿಗೂ. ನಾವು ಬೆಳಗ್ಗೆ 10:30ಗೆ ಬಂದು 10:30ಇಂದ ಎಲ್ಲ ಸುತ್ತಾಕೊಂಡು ಈಗ 5 ಗಂಟೆಗೆ ಇಲ್ಲಿ ತಂದು ವಾಪಸ್ ಬಿಟ್ಟಿದ್ದಾರೆ. ಇಲ್ಲಿಂದ ಈಗ ಲಾಸ್ಟು ಬಾಹುಬಲಿ ಸೆಟ್ ಹತ್ರ ಕರ್ಕೊಂಡೋಗ್ತಾ ಇದ್ದಾರೆ. ಕರ್ಕೊಂಡೋಗಲ್ಲ, ನಾವೇ ಹೋಗ್ಬೇಕು. ಇಲ್ಲಿಂದ ಹಂಗೆ ಹೋಗ್ರಿ ಅಂತ ಹೇಳಿದರು. ಅಲ್ಲಿ ಬಸ್ ಸಿಗುತ್ತೆ ಅಂತ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಇದು ಆ್ಯಕ್ಚುಲಿ ಏನೋ ಫಂಕ್ಷನ್ನಿಗೆ ಎಲ್ಲ ಜೋಡಿಸ್ತಾ ಇರೋದು, ಅದು ಚೇರ್ಗಳೆಲ್ಲ. ಈ 6 ಗಂಟೆ ಮೇಲೆ ಏನೋ ಫಂಕ್ಷನ್ ಇದೆ, ಕ್ರಿಸ್ಮಸ್ ದಿನ ಅಲ್ವಾ. ಸೊ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ, ವಿಂಟರ್ ಇದು ಅಂತ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ವೇ ಟು ಬಾಹುಬಲಿ ಸೆಟ್ಟು ಮಾರ್ಕ್ ಹಾಕಿದ್ದಾರೆ. ಇಲ್ಲಿ ಈ ಕಡೆ ಮುಂದೆ ಸಾಗಿದ್ರೆ ಅಲ್ಲಿ ಮುಂದೆ ಒಂದು ಬಸ್ಗಳು ಬರ್ತವೆ. ಬಸ್ ಅಂದರೆ ಎಲ್ಲ ಫ್ರೀಯೇ. ನಾವು ಒಂದ್ಸಲಿ ಅಲ್ಲಿ ಎಂಟ್ರಿಯಲ್ಲಿ ದುಡ್ಡು ಕಟ್ಬಿಟ್ರೆ ಒಬ್ರಿಗೆ 1450 ತೊಗೊಂಡ್ರು. ಸೊ ಅದರಲ್ಲಿ ಬಸ್ಸಿಂದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಒಂಥರ ತಿರುಪತಿಲಿ ಫ್ರೀ ಬಸ್ ಇದ್ದಾವಲ್ಲ, ಆ ಥರ. ನೀವು ಯಾವ ಜಾಗಕ್ಕೆ ಹೋಗ್ತೀರೋ ಅಲ್ಲಿ ಒಂದು ಬಸ್ ಹತ್ತಿದ್ರೆ ಅದು ತೊಗೊಂಡೋಗಿ ನೆಕ್ಸ್ಟ್ ಜಾಗಕ್ಕೆ ಡ್ರಾಪ್ ಮಾಡಿ ಹೋಗ್ಬಿಡುತ್ತೆ. ಆ ಎಕ್ಸಿಟಲ್ಲಿ ಮತ್ತೆ ಇನ್ನೊಂದು ಬಸ್ ಬರ್ತದೆ, ಅಲ್ಲಿಂದ ಹೋಗ್ಬೇಕು. ನೋಡಿ, ಈಗ ಈ ಬಸ್ ಹತ್ಕೊಂಡು ಬಂದು ಇದೇ ನೋಡಿ ಬಾಹುಬಲಿ ಸೆಟ್ ಹಾಕಿರೋ ಜಾಗ. ನೋಡಿ, ಅಲ್ಲಿ ಸುತ್ತಮುತ್ತ ಎಲ್ಲ ಬಾಹುಬಲಿದು ಎಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಮಹಿಷ್ಮತಿ ಸಾಮ್ರಾಜ್ಯದ ಮಾಡಲ್ ಇದು. ಈ ಕಡೆ ಎಲ್ಲ ಇಲ್ಲಿ ಡೋಲ್ ಇಟ್ಟಿದ್ದಾರೆ. ಅಂದರೆ ಅಲ್ಲಿ ಆರ್ಟಿಫಿಷಿಯಲ್ ಫೈಬರಲ್ಲಿ ಮಾಡಿರೋವು, ಹೊಡೆದ್ರೆ ಏನು ಸೌಂಡ್ ಬರೋಲ್ಲ. ನೋಡಿ, ಎಲ್ಲ ಆ ಕಡೆ ಎಲ್ಲ ಪೇಂಟಿಂಗ್ಸ್ ಹಾಕಿ. ಆ್ಯಕ್ಚುಲಿ ಸೆಟ್ ಬಂದ್ಬಿಟ್ಟು ಈಗ ಇಲ್ಲಿ ಬಾಗಿಲಿದೆ ನೋಡಿ, ಇದ್ರೊಳಗೆ ಹೋಗ್ಬೇಕು. ಈ ಬಾಗಿಲು ಎಷ್ಟು ಇದಾಗಿ ಮಾಡಿದ್ದಾರೆ ಅಂದರೆ ಫೈಬರಲ್ಲಿ ಒಳ್ಳೆ ಕೋಟೆ ಬಾಗಿಲು ಥರನೇ ಕಾಣುತ್ತೆ ಅದು. ನೋಡಿ, ಎಂಟ್ರಾಗ್ತಿದ್ದಂಗೆ ಒಳಗೆ ಈ ಥರ 2 ಆನೆ, ಈ ಕಡೆ ಒಂದು ಆ ಕಡೆ ಒಂದು ಆನೆ ಸ್ಟ್ಯಾಚು. ಅದೇ ಬಾಗಿಲು. ನೋಡಿ, ಇಲ್ಲಿಂದ ಎಲ್ಲ ಸೆಟ್ಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹೊರಗಿತ್ತಲ್ಲ ಅದೇ ಥರ ಡೋಲು ಈ ಕಡೆ. ಒಂದೊಂದೇ ನೋಡ್ಕೊಂಡು ಹೋಗೋಣ. ಅಲ್ಲಿ ಎದುರುಗಡೆ ಕಾಣ್ತಿದ್ದ ನೋಡಿ ಸಿಂಹಾಸನ, ಬಲ್ಲಾಳ ದೇವ ಮೇಲ್ಗಡೆ ಕೂರ್ತಿದ್ದ ಆ ಸಿಂಹಾಸನ ಅಲ್ಲಿ ಸೆಟ್ ಹಾಕಿರೋದು ಅದು. ನೋಡಿ, ಒಂದೊಂದು ನೋಡ್ತಿದ್ದಂಗೆ ಬಾಹುಬಲಿ ಸಿನಿಮಾ ನೋಡಿರ್ತೀರಲ್ಲ, ಆ ಒಂದೊಂದೇ ಸೀನ್ ನೆನಪಾಗ್ತವೆ. ಎಲ್ಲೆಲ್ಲಿ ತೆಗ್ದಿರ್ತಾವೆ ಒಂದ್ಸಲಿ ನೆನಪು ಮಾಡ್ಕೊಳ್ಳಿ. ಇದು ನೋಡಿ, ಇದು ಶಿವಲಿಂಗ. ಅವ್ರ ಮನೆ ದೇವರು ಪೂಜೆ ಮಾಡ್ತಾರಲ್ಲ, ಆ ಸೆಟ್ ಇಲ್ಲಿ ಹಾಕಿದ್ದಾರೆ. ಇದು ಅದೇ ದೇವಸ್ಥಾನಕ್ಕೆ ಕಟ್ಟಾಕ್ತಿರ್ತಾರಲ್ಲ, ಆ ಜಾಗ.
ಬಾಹುಬಲಿ ಫಿಲಮ್ ಇಟ್ಟಾದ್ಮೇಲೆ ಈ ಜಾಗ ನೋಡಿ ಈ ಸೆಟ್ ನೋಡೋಕ್ಕೆ ಸುಮಾರು ಜನ ಬರ್ತಾರೆ. ಸೆಟ್ಟೆಲ್ಲ ಹಾಕಿರೋದು ಹಂಗೆ ಇಟ್ಟು ಅದನ್ನೇ ಟೂರಿಸ್ಟ್ ಪ್ಲೇಸ್ ಮಾಡಿದ್ದಾರೆ. ನೋಡಿ ಇದೇ ದೇವಸ್ಥಾನ ಸೆಟ್ಟು. ಆ ಕಡೆ ಅಲ್ಲಿ ವೈಟ್ ಲಿಂಗ ಇತ್ತಲ್ಲ, ಅದು ಏನು ಬಲ್ಲಾಳ ದೇವ ಮತ್ತು ಬಾಹುಬಲಿ ಫೈಟಿಂಗ್ ಆಡುವಾಗ ಅಲ್ಲಿ ಬೂದಿ ಹಿಂಗೆ ಮೆತ್ಕೊಂತಾರೆ ನೋಡಿ, ಆ ಸೀನು ಅಲ್ಲಿ ತೆಗೆದಿದ್ದಾರೆ. ಇದು ದೇವಸ್ಥಾನ ಮಧ್ಯ ಯಾಗ ಥರ ಐತೆ, ಹಿಂದ್ಗಡೆ ಒಂದು ಶಿವಲಿಂಗ ಇಟ್ಟಿದ್ದಾರೆ. ಇವಾಗ ಅಲ್ಲಿ ಹೋಗೋಕೆ ಬಿಡ್ತಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಲಿಂಗ ಯಾವುದಂದ್ರೆ ಅದು ಫೈಬರ್ದು, ಅದು ಬಾಹುಬಲಿ ಎತ್ಕೊಂಬರಲ್ವ ಸ್ಟಾರ್ಟಿಂಗು, ಅದು ಲಿಂಗ ಅಲ್ಲಿ ಇಟ್ಟಿದ್ದಾರೆ. ಅದು ಸಿನಿಮಾದಲ್ಲಿ ಫುಲ್ಲು ಕಲ್ಲು ಬಂಡೆ ಥರ ಕಾಣುತ್ತೆ, ಅದು ಆ್ಯಕ್ಚುಲಿ ಫೈಬರ್. ನೋಡಿ ಇದೇ ದೇವಸ್ಥಾನ ಕಟ್ಟಾಕಿರ್ತಾರಲ್ಲ ಅದೇ ಜಾಗ, ಅಲ್ಲಿ ಸ್ಟ್ಯಾಚು ಇಟ್ಟಿದ್ದಾರೆ. ಇಲ್ಲಿ ದೇವಸ್ಥಾನಗೆ ಜೈಲಲ್ಲಿ ಇಟ್ಟಿರ್ತಾರೆ ನೋಡಿ, ಅದೇ ಜೈಲು. ಇಲ್ಲಿಂದ ಮೇಲೆ ಗಾಡಿಯಾಗಿ ಕರ್ಕೊಂಬಂದು ಆಮೇಲೆ ಅಲ್ಲಿ ಕಟ್ಟಿಗೆ ತೊಗೊಂಡೋಗಿ ಆ ಕಡೆ ಸೈಡಲ್ಲಿ ಹಾಕೋದು, ಅದು ಆ ಕಡೆ ಸೈಡಿಗೆ. ಜೈಲು ಪಕ್ಕನೇ ಹಾಕೋದು ನೋಡಿ. ಇಲ್ಲಿ ಅದು ಸೀನ್ ನೆನಪು ಅಂದರೆ ಜ್ಞಾಪಿಸ್ಕೊಳ್ಳಿ, ಇಲ್ಲೇ ತೆಗ್ದಿರೋದು. ನೋಡಿ ಇಲ್ಲೊಂದು ಸಿಂಹಾಸನ, ಯಾಕೆ ಸೀನಲ್ಲಿ ತೆಗ್ದಿದ್ರು ಜ್ಞಾಪನ ಬರ್ತಾ ಇಲ್ಲ. ಬಟ್ ಅದು ಅಲ್ಲಿ ಆ ಕಡೆ ಕುದುರೆ ಎಲ್ಲ ಕಟ್ಟಿರೋ ಆಕಾರದಲ್ಲಿ ಇದೆಯಲ್ಲ, ಆ ಸಿಂಹಾಸನ ಅದು ಬಲ್ಲಾಳ ದೇವ ಮೇಲ್ಗಡೆ ಕೂತ್ಕೊಂಡಿರೋ ಜಾಗ ಅದು. ಇವೆಲ್ಲ ಪಿಲ್ಲರ್ದು ಸೆಟ್ಟು. ಇದು ಪಿಕ್ಚರಲ್ಲಿ ಎಷ್ಟು ತೋರಿಸ್ತಾರೆ, ಒಂದೇ ಸೆಟ್ ಇರೋದು ಒಂದು 106 ಆ ಥರ ಕಾಣಂಗೆ ಮಾಡ್ತಾರೆ. ಇದು ನೋಡಿ, ಇದು ಬಾಹುಬಲಿ ರಥ ಎಳ್ಕೊಂಬರಲ್ವಾ, ಅವ್ರ ಅಮ್ಮಂಗೆ ಆನೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅಡ್ಡ ತಂದು ರಥ ನಿಂತಲ್ವ ಅದು. ಇದು ಪಕ್ಕ ಅದು ಇದು ಹೋಟ್ಲದು ಬಾಹುಬಲಿ ದರ್ಬಾರ್ ಅಂತ. ಇದು ನೋಡಿ, ಇದು ಸ್ಟ್ಯಾಚು ಏರಿಸ್ತಾರಲ್ಲ ಅದು ಬಲ್ಲಾಳ ದೇವಂದು, ಆ ಸ್ಟ್ಯಾಚು ಇದು. ಈ ಜಾಗದಿಂದ ಆ ಕಡೆ ಮುಂದೋದ್ರೆ ಅಲ್ಲಿಂದ ಎಕ್ಸಿಟ್ಟು. ಈ ಕಡೆ ಇನ್ನೂ ಸುತ್ತ ನೋಡೋ ಇದ್ದಾವೆ, ಬರೋಣ ನೋಡಿ. ಅಲ್ಲಿ ಆ ಕಡೆ ಇದೆಲ್ಲ ಫೌಂಟೇನು, ಆ ಕಡೆ ಅಲ್ಲಿ ರಥ ಕಾಣ್ತಿದೆಯಲ್ಲ, ಅದು ಬಲ್ಲಾಳ ದೇವ ಯುದ್ಧದಲ್ಲಿ ರಥ ಹೊಡ್ಸ್ಕೊಂಡು ಬರ್ತಾನಲ್ಲ ಅದ್ರದ್ದು. ಅಲ್ಲಿದೆ ನೋಡಿ ವೈಟ್ ಕಲರ್. ಇವೆಲ್ಲ ಸಿಂಹಾಸನ ಸೆಟ್ಗಳು. ಈಗ ರಥ ನೋಡಿ, ಇದು ನೋಡಿ ಎಷ್ಟು ಎತ್ತರದ್ದು ಸೆಟ್ ಹಾಕಿದ್ದಾರೆ. ಇದು ಮೇನ್ ಸಿಂಹಾಸನ, ಪಟ್ಟಾಭಿಷೇಕ ಮಾಡೋ ಕೂರಿಸ್ತಾರೆ ಬಾಹುಬಲಿ ಮತ್ತು ಬಲ್ಲಾಳ ದೇವ.
ಎಲ್ಲ ರಿಯಲ್ ಅನ್ಕೋಬೇಕು, ಎಲ್ಲ ಫೈಬರಲ್ಲಿ ಮಾಡಿರೋದು. ನೋಡಿ ಈ ಕಡೆ ಒಂದು ರಥ ಇತ್ತು, ಅದು ಪಾರ್ಟ್ 1 ಬರುತ್ತೆ. ಸ್ಟಾರ್ಟಿಂಗ್ ನೋಡಿದ್ದು ಪಾರ್ಟ್ 2 ತೋರಿಸಿದ್ದಾರೆ ಆ ರಥ. ಇದು ಕರೆಕ್ಟಾಗಿ ಸುತ್ತಬೇಕಂದ್ರೆ 2 ದಿನ ಬೇಕಾಗುತ್ತೆ. ಬಟ್ 1 ಡೇ ಫುಲ್ಲು ಸುತ್ತಾಕ್ಸ್ಕೊಂಡು ಬರ್ತಾರೆ. ಬಸ್ಸುಗಳು ಇರ್ತವೆ. ಇದು ಜಸ್ಟ್ ಒಂದು ಬಾಹುಬಲಿ ಸೆಟ್ಟು. ಇದೇ ಥರ ಬೇರೆ ಬೇರೆ ಕಾನ್ಸೆಪ್ಟಿಂದ ಸೆಟ್ಗಳು ಸುಮಾರು ಇದ್ದಾವೆ. ಇದು ನೋಡಿ, ಅದೇ ಅವರು ಕುಲದೇವತ ಅಲ್ಲಿ ಒಂದು ಬಲಿ ಕೊಡ್ತಾರಲ್ಲ ಎಮ್ಮೆ ತಂದು, ಆ ದೇವರು ಅಂದರೆ ಅಲ್ಲಿ ತೆಗ್ದಿರೋದು ಅದು, ಆ ಸೀನಲ್ಲಿ. ಕುದುರೆಗಳು ಎಷ್ಟೆಷ್ಟು ಎತ್ತರ ಮಾಡಿದ್ದಾರೆ ಅಂದರೆ, ಇದು ನೋಡಿ, ಇದು ಯುದ್ಧದಲ್ಲಿ ಉಪಯೋಗಿಸ್ತಾರಲ್ಲ ಆ ಬಂಡೆಗಳಲ್ಲಿ ಚಕ್ರ ತಿರುಗಿಸಿ ಎಸಿತಿರ್ತಾರೆ ನೋಡಿ, ಅದು ನೋಡಿ. ಮಾಹಿಷ್ಮತಿ ಸಾಮ್ರಾಜ್ಯ ಫುಲ್ಲು ನೋಡ್ಕೊಂಬರ್ಬೋದು. ಇದು ಅದು ದುರ್ಬಿನಲ್ಲಿ ನೋಡ್ತಾರಲ್ಲ ಬಲ್ಲಾಳ ದೇವ, ಅದು ಬಾಹುಬಲಿ ಸೈನ್ಯ ಬರುವಾಗ ಇಲ್ಲಿಂದ ನೋಡ್ತಾರೆ ನೋಡಿ, ಅದು ಅಲ್ಲಿ ತೆಗ್ದಿರೋದು. ಇದೇ ಬಾಹುಬಲಿ ದರ್ಬಾರು ಹೋಟೆಲು. ಇಲ್ಲೊಂದು ಏನೋ ಚಾಲೆಂಜ್ ಕೊಡ್ತಾರೆ, 3000 ಊಟ ತಿಂದರೆ ಫ್ಯಾಮಿಲಿಗೆಲ್ಲ ಫ್ರೀ ಕೊಡ್ತಾರೆ. ಅಂದರೆ ಅಷ್ಟು ದೊಡ್ಡ ತಟ್ಟೆಯಲ್ಲಿ ಅಷ್ಟು ಐಟಮ್ ಮಾಡ್ತಾರೆ. ಇದು ನೋಡಿ ಸ್ಟ್ಯಾಚು. ಇವಾರ್ಡ್ ಇಟ್ಟಿದ್ದಾರಲ್ಲ, ಅವಾರ್ಡು ಅದೇ ಯುದ್ಧದಲ್ಲಿ ಉಪಯೋಗಿಸ್ತಾರೆ. ಸುಮಾರು ಬಾಣಗಳು ಒಂದೇ ಸಲ ಹೊಡಿತಾರಲ್ಲ ಅದು. ಅಲ್ಲಿಂದ ಎಕ್ಸಿಟ್ಟು ವಾಪಸ್ ನೋಡಿ ಇಲ್ಲಿಗೆ ಬಂದಿದ್ದೀವಿ ಈಗ. ಇಲ್ಲಿ ನೋಡಿ, ಅವಾಗಲೇ ಹೋಗೋಗಿನ್ನ ಚೇರ್ ಜೋಡಿಸ್ತಾ ಇದ್ರು, ಎಲ್ಲ ಸೆಟ್ ಮಾಡಿಬಿಟ್ಟಿದ್ದಾರೆ. ಇದ್ರೊಳಗೆ ಏನಿದೆ ನೋಡ್ಕೊಂಡು ಹೋಗೋಣ. ಈ ಕಡೆ ಹೋದರೆ ಇನ್ನೊಂದೇನೋ ವೈಲ್ಡ್ ವೆಸ್ಟ್ ಅಂತ ಜಾಗ ಇದೆ, ಅಲ್ಲಿ ಏನೋ ಶೋ ತೋರಿಸ್ತಾರಂತೆ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬರ್ತಾ ಇದ್ದೀವಿ. ನೋಡಿ ಇಲ್ಲಿ ಒಳಗೆ ನೋಡಿ ಯಾವ ಥರ ಸೆಟ್ ಇದ್ದಾವೆ. ಯಾವುದೋ ಸಿಂಹಾಸನ, ಬಾಹುಬಲಿದಲ್ಲ, ಬಾಹುಬಲಿದಾಯಿತು. ಈಗ ಈ ಕಡೆ ವಾಪಸ್ ಬಂದವಲ್ಲ ಎಂಟ್ರೆನ್ಸ್ ಹತ್ರ, ಸ್ಟಾರ್ಟಿಂಗ್ ಪಾಯಿಂಟು, ಅಲ್ಲಿರೋ ಸೆಟ್ ಇದು. ನೋಡಿ ಅದು ವೈಲ್ಡ್ ವೆಸ್ಟ್ ಅಂತ ಇದೆಯಲ್ಲ, ಆ ಕಡೆ ಹೋದರೆ ಎಲ್ಲ ಅದು ಹಳೆ ಯುರೋಪಿಯನ್ ಸ್ಟ್ರೀಟ್ಸ್ ಇದೆಯಲ್ಲ, ಅಂದರೆ ಏನೋ ಇದು ಕೌಬಾಯ್ಸ್ ಇರೋ ಹಳ್ಳಿಗಳು, ಆ ಥರದ್ದು ಇದು ಸ್ಟ್ರೀಟಿಂದು ಸೆಟ್ ಹಾಕಿದ್ದಾರೆ. ಇಲ್ಲಿ ಮೇಲೆ ಅಲ್ಲೂ ಸೆಟ್ ಥರ ಇದೆ, ನೋಡಿದ್ರೆ ಅಲ್ಲಿ ಮೇಲೆ ಒಂದು ಹೋಟ್ಲು ಟೈಪ್ ಇದೆ. ಅಲ್ಲಿ ಸೆಟ್ ಒಳಗೆ ಒಂದು ಹೋಟ್ಲು ಮಾಡಿದ್ದಾರೆ. ಬಂದರೆ ಆ ಕಡೆ ಒಂದು ವಿಸಿಟ್ ಕೊಡ್ಬೋದು.
ಇದು ಯಾವುದೋ ಪಿಕ್ಚರಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ. ಫಿಲಮ್ಗಳು ನೋಡಿದ್ರೆ ಗೊತ್ತಾಗ್ತದೆ. ಈ ಥರ ಸೀನ್ ಬಂದಾಗ ರಾಮೋಜಿಯಲ್ಲಿ ನೋಡಿದ್ದೇವಲ್ಲ ಅಂತ. ಅದೇ ರಾವಣಂದು ಇದು ಹಾಕ್ತಿದ್ದಾರೆ ಮಧ್ಯ ಇದರಲ್ಲಿ ಜಾಗ, ಅಲ್ಲಿ ಮುಖ ಇಟ್ಟು ಈ ಕಡೆ ಫೋಟೋ ತಗೊಂಡ್ಬರ್ಬೋದು. ಈ ಕಡೆ ಎಲ್ಲ ಇದನ್ನು ಸ್ಪೇಸಿಂದು ಎಕ್ವಿಪ್ಮೆಂಟ್ ಸೆಟಪ್ಸ್ ಇದೆ. ಬಾಹ್ಯಾಕಾಶ ಅದ್ರ ಸೆಟಪ್ಗೆಲ್ಲ ಅಲ್ಲಿ ಹಾಕೊಂತಾರೆ. ಇಲ್ಲಿ ಒಳಗೆ ಸ್ಪೇಸ್ ಕ್ರಾಫ್ಟು ಏನೋ ಶೈಲಿಯಲ್ಲಿ ಒಂದು ಗೇಮ್ ಮಕ್ಕಳು ಬೇಕಾದ್ರೆ ಆಟ ಆಡ್ಕೊಂಡು ಬರ್ಬೋದು. ನೋಡಿ, ಇದು ವೈಲ್ಡ್ ವೆಸ್ಟು ಸೆಟ್ಟು. ನೋಡಿ, ಎಲ್ಲ ಹಳೆಯ ಕಾಲದ್ದು ಸ್ಟ್ರೀಟ್ಸ್ ಇದೆಯಲ್ಲ ಫಾರಿನ್ನು, ಆ ಥರ ಸೆಟಪ್ ಹಾಕಿದ್ದಾರೆ. ಈ ಕೌಬಾಯ್ ರಿಲೇಟೆಡ್ ಇಂಗ್ಲೀಷ್ ಪಿಕ್ಚರ್ಸ್ಗಳು ನೋಡಿದರೆ ಈ ಥರ ಜಾಗಗಳು ಕಾಣ್ತವೆ ಅಲ್ಲಿ. ಅದೇ ಥರ ಇಲ್ಲಿ ಸೆಟ್ ಹಾಕಿದ್ದಾರೆ. ಅಲ್ಲೆಲ್ಲ ಈಗ ಶೋಗೆ ಟೈಮ್ ಆಗಿದೆ, ಎಲ್ಲ ಹೋಗ್ತಾ ಇದ್ದಾರೆ. ಫ್ರೀ ಶೋ, ಟೈಮ್ ಇದ್ದರೆ ಹೋಗಿ ನೋಡ್ಕೊಂಬರ್ಬೋದು. ನಾವು ಇನ್ನೂ ಚಾರ್ಮಿನಾರ್ ನೋಡ್ಬೇಕಂತ ವಾಪಸ್ ಬಂದ್ಬಿಟ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.